ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಮಹಿಳಾ ಮೀಸಲಾತಿಯ ವಾಗ್ಯುದ್ಧ ಶುರುವಾಗ್ಬಿಟ್ಟಿದೆ. ಮೀಸಲಾತಿ ವಿಚಾರದಲ್ಲಿ ತಾರಕಕ್ಕೇರ್ತಾ ಇದೆ ಜಟಾಪಟಿ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಮಹಿಳಾ ಮೀಸಲಾತಿಯ ವಿಚಾರವಾಗಿ ಹೇಳಿಕೆ ಪ್ರತಿ ಹೇಳಿಕೆ ಜಟಾಪಟಿಗಳ ಆರಂಭ ಆಗಿದೆ. ಮೀಸಲಾತಿಯನ್ನ ನಾವು ವಿರೋಧಿಸ್ತಿಲ್ಲ, ನಾವು ವಿರೋಧಿಸೇ ಇಲ್ಲ ಅಂತ ಕೈ ನಾಯಕರು ಹೇಳ್ತಿದ್ರೆ, ಇದು ಕಾಂಗ್ರೆಸ್ ಒಂದು ಮಹಿಳಾ ವಿರೋಧಿ ಪಕ್ಷ ಅಂತ ಬಿಜೆಪಿ ಅದಕ್ಕೆ ವಾಗ್ದಾಳಿ ಮಾಡ್ತಿದೆ. ಇತ್ತೀಚೆಗಷ್ಟೇ 131ನೆಯ ತಿದ್ದುಪಡಿಯ ಕಾಯ್ದೆಯನ್ನ ಜಾರಿ ಮಾಡಬೇಕು, ಆ ಬಿಲ್ ಪಾಸ್ ಆಗಬೇಕು, ವಿಧೇಯಕಕ್ಕೆ ಗ್ರೀನ್ ಸಿಗ್ನಲ್ ಸಿಗಬೇಕು, ಆ ಮೂಲಕ ಮಹಿಳೆಯರಿಗೆ 33% ಅಷ್ಟು ಮೀಸಲಾತಿ ಕೊಡಬೇಕು ಅನ್ನುವ ಉದ್ದೇಶದ ಜೊತೆಯಲ್ಲಿ ಅದಕ್ಕೆ ತಳುಕು ಹಾಕಿಕೊಂಡಿರುವ ಇನ್ನ 2 ಬಿಲ್ಗಳಿತ್ತು. ಒಂದು ಈ ಕ್ಷೇತ್ರಗಳ ಪುನರ್ವಿಂಗಡಣೆಗೆ ಸಂಬಂಧಪಟ್ಟಂತೂ ಅದನ್ನ ಸೇರಿಸಿದಂತೆ ಮತ್ತೊಂದು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ಬದಲಾವಣೆ ಸಂಬಂಧಪಟ್ಟಂತೆ ಇತ್ತು. 3 ಬಿಲ್ ಇತ್ತು. ಅದರಲ್ಲಿ ಮೊದಲನೆಯ ಬಿಲ್ಲು 33% ಮೀಸಲಾತಿ ಕೊಡೋದು, ಅದನ್ನ ಲೋಕಸಭೆಯಲ್ಲಿ ಮತಕ್ಕೆ ಹಾಕಿದ್ರು. ಆ ಸಂದರ್ಭದಲ್ಲಿ ಸರಿಯಾದ ಬಹುಮತಗಳು ಸಿಗದೆ ಬಿಜೆಪಿಗೆ ಹಿನ್ನಡೆಯಾಗಿ ಅದು ಸೋಲುವಂತ ಹಂತ ಬಂತು. ಅದು ಪಾಸ್ ಆಗಿಲ್ಲ. 33% ರಿಸರ್ವೇಷನ್ ಅನ್ನ ಬಿಲ್ಲು ಪಾಸ್ ಆಗಿಲ್ಲ. ಇದಕ್ಕೆ ಬಿಜೆಪಿ ಹೇಳ್ತಿರೋದು ಕಾಂಗ್ರೆಸ್ ಮಹಿಳಾ ವಿರೋಧಿ ಅಂತ. ಕಾಂಗ್ರೆಸ್ ಹೇಳ್ತಿರೋದು ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಕೂಡ ಮಹಿಳಾ ವಿರೋಧಿ ಅಲ್ಲ, ಇದು ಬಿಜೆಪಿಯ ಕುತಂತ್ರ, ಬಿಜೆಪಿನೇ ಹಿಂಗೆ ಒಳಸಂಚುಗಳನ್ನು ನಡೆಸ್ತಿದೆ, ಬಿಜೆಪಿ ಗೊತ್ತಿರಲಿಲ್ವಾ ಇದು ಪಾಸ್ ಆಗಿಲ್ಲ ಅಂತ. ನಂತರದಲ್ಲಿ ಇದು ಸರಿಯಾದ ವಿವೇಚನೆಯಾಗಿರಲಿಲ್ಲ, ಸಾಕಷ್ಟು ಲೂಪೋಲ್ಸ್ಗಳಿತ್ತು, ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯುವಂತ ಕೆಲಸ ತಂತ್ರಗಾರಿಕೆ ಇದು ಬಿಜೆಪಿ ಮಾಡಿಕೊಂಡಿತ್ತು. ಮುಂಬರುವ ಚುನಾವಣೆಯ ಹಿತದೃಷ್ಟಿಯಿಂದ ಇಂಥದ್ದೊಂದು ವಿಚಾರಕ್ಕೆ ಕೈ ಹಾಕಿದ್ರು ಬಿಜೆಪಿ ಅವರು. ನಂತರದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯ ವಿಚಾರ ಏನಿದೆ ವಿಧೇಯಕ, ಇದರಲ್ಲಿ ಸಾಕಷ್ಟು ಸಮಸ್ಯೆ ಇದೆ, ದಕ್ಷಿಣ ಭಾರತಕ್ಕೆ ಮೋಸ ಆಗುತ್ತೆ, ಕ್ಷೇತ್ರಗಳ ಸಂಖ್ಯೆಯಲ್ಲಿ ಸರಿಯಾಗಿ ಡಿವೈಡ್ ಆಗಲ್ಲ ಅನ್ನುವಂತ ಆರೋಪ ಮಾಡ್ತಿದ್ದಾರೆ. ಅಪ್ಡೇಟ್ಸ್ ಇದೆ, ನಾವು ಮಹಿಳಾ ಮೀಸಲಾತಿಯನ್ನ ವಿರೋಧಿಸ್ತಿಲ್ಲ ಅಂತಿದ್ದಾರೆ. ಹಾವೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಹೇಳಿಕೆ ಇದು. ಸಿದ್ದರಾಮಯ್ಯವರು ಏನ್ ಹೇಳ್ತಿದ್ದಾರೆ ಗೊತ್ತಾ? ಮಹಿಳಾ ಮೀಸಲಾತಿ 2023ರಲ್ಲೇ ಪಾಸ್ ಆಗಿದೆ. ಮುಂದುವರೆದಂತೆ ಇದು ಈಗ ಡಿಲಿಮಿಟೇಷನ್ ಸೇರಿಸಿ ತೆಗೆದುಕೊಂಡು ಬಂದಿದ್ದಾರೆ ಇವರು. ಮಹಿಳಾ ಮೀಸಲಾತಿಯನ್ನ ಸ್ಥಳೀಯವಾಗಿ ತಂದಿದ್ಯಾರು ಪ್ರಶ್ನೆ ಮಾಡಿದ್ರು. ರಾಜೀವ್ ಗಾಂಧಿಯವರು ಮೀಸಲಾತಿಯನ್ನ ತಂದಿದ್ದ ದೇಶಕ್ಕೆ, ಅಂದ್ರೆ ಸ್ಥಳೀಯ ಹಂತದಲ್ಲಿ ಗ್ರಾಮ ಪಂಚಾಯಿತಿಯ ಹಂತದಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಡುವ ಕೆಲಸ ಮಾಡಿದ್ದಾರೆ. ಬಿಜೆಪಿಯವರು ಮೀಸಲಾತಿ ಜಾರಿ ಮಾಡಿದ್ರಾ? ಈಗ ಬಿಜೆಪಿಯವರು ಯಾಕೆ ರಾಜಕೀಯ ಮಾಡ್ತಿದ್ದಾರೆ? ಇದು ಹಾವೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಹಳ ಗರಂ ಆಗಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಇನ್ನು ಬಿಜೆಪಿ ಅವರೇ ಮಹಿಳಾ ಮೀಸಲಾತಿಯ ವಿರೋಧಿಗಳು ಅಂತ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಸೋಲ್ತೀವಿ ಅಂತ ಗೊತ್ತಿದ್ರು ಕೂಡ ಈ ಬಿಲ್ ಅನ್ನ ಬಿಜೆಪಿಯವರು ಬೇಕು ಅಂತ ತಂದ್ರು. ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಪ್ರತಿನಿಧಿಗಳಲ್ವಾ ಅಂತ ಕ್ವಶನ್ ಮಾಡಿದ್ದಾರೆ. 240 ಜನ ನಮ್ಮವರು ಗೆದ್ದಿಲ್ವಾ? ಇದು ಡಿಕೆ ಶಿವಕುಮಾರ್ ಅವರ ಪ್ರಶ್ನೆ. ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆ ಏನಿದೆಯಲ್ಲ ಬಹಳ ಕ್ಲಿಯರ್. ಒಂದು ಕಡೆ ಹಾವೇರಿಯಲ್ಲಿ ಸಿಎಂ ಕೂಡ ಇದನ್ನೇ ಪ್ರಸ್ತಾಪಿಸಿದ್ರು. ಸ್ಥಳೀಯ ಮಟ್ಟದಲ್ಲಿ ನಮ್ಮನ್ನ ಈಗ ಮಹಿಳಾ ವಿರೋಧಿ ಅಂತಿದ್ದಾರಲ್ಲ, ಪ್ರಮುಖವಾಗಿ ರಾಜೀವ್ ಗಾಂಧಿಯವರ ಅಧಿಕಾರದ ಸಂದರ್ಭದಲ್ಲಿ ನಾವು ರಿಸರ್ವೇಷನ್ ತಂದಿದ್ವಿ. ನಂತರದಲ್ಲಿ ಡಿಕೆ ಶಿವಕುಮಾರ್ ಕೂಡ ಅದನ್ನೇ ಪ್ರಶ್ನೆ ಮಾಡಿದ್ರು, ಯಾಕೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ, ಪಾಸ್ ಆಗಲ್ಲ, ಅದು ಸೋಲುತ್ತೆ ಅಂತ ಗೊತ್ತಿದ್ರು ಕೂಡ ಯಾಕದನ್ನ ತೆಗೆದುಕೊಳ್ಳೋಕೆ ಹೋಗಿದ್ರಿ, ನಮ್ಮಲ್ಲಿ ಯಾರು ಗೆದ್ದಿಲ್ವಾ, ಎಲ್ಲರೂ ಕೂಡ ಕರೆದು ಮಾತನಾಡಬೇಕಿತ್ತು ಅಂತ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಕೇಂದ್ರಕ್ಕೆ ಎತ್ತಿದ್ರು. Regarding the women reservation bill, it is the baby of the Congress party. Congress party initiative we supported. Now this was not the time. They should have discussed with the opposing party. This is democracy. This is not a Hitler rule. They can't bring it at the time of the mid of the election and just trying to alter the entire constituencies. See, they have to take everyone into confidence. They have not done that. That is why the opposition party did a good job. So it is a victory of the India Alliance. I congratulate all the parliament members of the India group who opposed it. Let them discuss it. ಇನ್ನು ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಎಂಬಿ ಪಾಟೀಲ್ ಅವರು ಕಿಡಿಕಾರಿದ್ದಾರೆ.
ನಿನ್ನೆ ಪ್ರಧಾನಮಂತ್ರಿಯವರ ಭಾಷಣವನ್ನು ನಾನು ನೋಡಿದೆ. ಜೊತೆಯಲ್ಲಿ ಘನತೆ ಗೌರವ ಇರಬೇಕು, ಅದು ಯಾವುದು ಕೂಡ ಭಾಷಣದಲ್ಲಿ ಇರಲಿಲ್ಲ. ನಂದ್ಯಾಳ ಗ್ರಾಮದಲ್ಲಿ MB ಪಾಟೀಲ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಪ್ರಧಾನಿ ನರೇಂದ್ರ ಮೋದಿಯವರು ಕಾಂಗ್ರೆಸ್ ವಿರುದ್ಧ ಗರಂ ಆಗಿ ಪಶ್ಚಿಮ ಬಂಗಾಳದಲ್ಲೆಲ್ಲ ಗುಡುಗಿದ್ರು. ಭಾಷಣದಲ್ಲೂ ಕೂಡ ಸುದೀರ್ಘವಾಗಿ ಮಾತನಾಡಿದ್ರು. ಅದೇ ವಿಚಾರವನ್ನ ಪ್ರಸ್ತಾಪ ಮಾಡಿ ಸಚಿವರಾಗಿರುವಂತಹ MB ಪಾಟೀಲ್ ಅವರು ಅಸಮಾಧಾನ ಹೊರಗಾಕಿದ್ರು. ಮೋದಿ ಅವರು ದೇಶದ ಪ್ರಧಾನಿ ಒಂದು ಭಾಷಣ ಮಾಡ್ತಾರೆ ಅಂತಂದ್ರೆ ಅಲ್ಲೊಂದು ಘನತೆ ಗೌರವ ಎಲ್ಲ ಇರಬೇಕು, ಆದರೆ ಇದು ಯಾವುದಿಲ್ಲ. ಪದೇ ಪದೇ ಕಾಂಗ್ರೆಸ್ಸು DMK TMCಗೆ ವಿರೋಧ ಹೊರಗಾಕ್ತಾರೆ. ತರಾತುರಿಯಲ್ಲಿ ಮಸೂದೆ ಮಂಡನೆ ಮಾಡೋದಕ್ಕೆ ಮುಂದಾಗ್ತಾರೆ ಇವರೆಲ್ಲ. ಕೇಂದ್ರ ಸರ್ಕಾರ ಸರ್ವಪಕ್ಷ ಸಭೆಯನ್ನ ಕರಿಬೋದಿತ್ತಲ್ಲ, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡ್ಬೋದಿತ್ತಲ್ವಾ. ದಕ್ಷಿಣ ಭಾರತದ ರಾಜ್ಯಗಳು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಪ್ರಧಾನಿ ಮಸೂದೆ ಮಂಡನೆಯಲ್ಲಿ ಎಡವಿದ್ದಾರೆ. ತಮಿಳುನಾಡು ಮತ್ತು ಬಂಗಾಳದಲ್ಲಿ ಚುನಾವಣೆ, ಹಾಗಾಗಿ ಮಹಿಳೆಯರನ್ನ ನಮ್ಮ ವಿರುದ್ಧ ಎತ್ತಿ ಕಟ್ಟುವಂತ ಕೆಲಸ ಇದು. ನಾನು ವೈಯಕ್ತಿಕವಾಗಿ ಪ್ರಧಾನಿ ಭಾಷಣವನ್ನ ಒಪ್ಪಲ್ಲ. ಪ್ರಧಾನಿ ಮೋದಿ ವಿರುದ್ಧ MB ಪಾಟೀಲ್ ಅವರು ಅಸಮಾಧಾನವನ್ನ ಹೊರಗಾಕಿದ್ರು. ಪ್ರಧಾನಮಂತ್ರಿಗಳು ನಿನ್ನೆ ಭಾಷಣ ಒಂದನೇದಾಗಿ ನಾನು ಹೇಳೋದಲ್ಲ, ಮಾಧ್ಯಮದವ್ರು ನೀವೇ ಹೇಳ್ಬಿಡಿ. ಒಬ್ಬ ಪ್ರಧಾನಮಂತ್ರಿಯಾಗಿ ಅವ್ರ ಭಾಷಣ ದೇಶನ ಉದ್ದೇಶಿಸಿ ಮಾತನಾಡುವಂಥದ್ದು ಯಾವ ಒಂದು ಘನತೆ ಗೌರವ ಇರಬೇಕು, ಯಾವ ಡೆಕೋರಮ್ ಇರಬೇಕು. ಪದೇ ಪದೇ ಕಾಂಗ್ರೆಸ್ TMC DMK ಇದನ್ನ ಮಾಡ್ಕೊಂಡು ಹೋಗಿ ಮಾಡಿದ್ರು. ತರಾತುರಿಯಲ್ಲಿ ಮಾಡುವಂಥದ್ದು ಏನೋ ಅವಕಾಶ ಇತ್ತು. ಎಲ್ಲರೂ ಕೂಡ ಬಂದು ಚರ್ಚೆ ಮಾಡಬೇಕಾಗಿತ್ತು, ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕಾಗಿತ್ತು, ಚರ್ಚೆ ಮಾಡಿ ಡಿಲಿಮಿಟೇಷನ್ ಆತಂಕಗಳು. ಹಾಗಿದ್ರೆ ಪ್ರಧಾನಮಂತ್ರಿಗಳ ಪ್ರಕಾರ ನಾವು ದಕ್ಷಿಣ ರಾಜ್ಯಗಳು ನಿರ್ಲಕ್ಷ್ಯಕ್ಕೆ ಒಳಗಾಗ್ತಿದ್ವಿ. ಆಮೇಲೆ ಏನಾಗ್ತಿತ್ತು, ಉತ್ತರ ಭಾರತದ ಜನ ನಮ್ಮನ್ನ ಎಲ್ಲರಿಗೂ ಕೂಡ ನಮ್ಮನ್ನ ಪ್ರತಿಯೊಂದಕ್ಕೂ ಅವ್ರ ಮೆಜಾರಿಟಿವನ್ನು ಹೊಂದಿ ಇವತ್ತು ನಾವೇನು ಫ್ಯಾಮಿಲಿ ಪ್ಲಾನಿಂಗ್ ನಲ್ಲಿ ನಾವು ಇದನ್ನ ಅನುಸರಿಸಿದೀವಿ. ಒಂದು ದಿವಸ ಬರೀ ಪಾಪ್ಯುಲೇಷನ್ GDP ಕೊಡುಗೆ ನಾವೇನ್ ಕೊಡ್ತಾ ಇದೀವಿ ಇಡೀ ದೇಶಕ್ಕೆ. ಇದೆಲ್ಲವನ್ನ ಬದಿಗೊತ್ತಿ ನೀವು ಅಲ್ಲಿ ಇದು ಮಾಡ್ಕೊಂಡು ನಾಳೆ ನೀವು ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಮಾಡ್ತಿದ್ರಿ, ನಮ್ಮ ದಕ್ಷಿಣ ರಾಜ್ಯಗಳನ್ನ ನಿರ್ಲಕ್ಷ್ಯನೂ ಕೂಡ ಮಾಡ್ತಿದ್ರಿ. ಇದನ್ನ ಒಪ್ಕೋಬಹುದಾ? ಅದಕ್ಕೆ ಪ್ರಧಾನಮಂತ್ರಿಗಳು ಎಡವಿದಾರ. ಮೊದಲನೇ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕಾಗಿತ್ತು, ಸಹಮತವನ್ನ ಕಾನ್ಸೆನ್ಸಸ್ ಬಿಲ್ಡ್ ಮಾಡಬೇಕಾಗಿತ್ತು, ಪರಸ್ಪರ ಕೇಳ್ಕೊಂಡು ತಿಳ್ಕೊಂಡು ಇದು ಮಾಡಿ ಎಲ್ಲರ ಒಂದು ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಒಂದು ಮಾಡಬೇಕಾಗಿತ್ತು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.